ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಡಾಕ್ಟರ್ KPSC. ಇವತ್ತು ನಾವು GIS ಬಗ್ಗೆ ನೋಡ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ ಒಳಗೆ GPS ಬಗ್ಗೆ ನೋಡ್ಕೊಂಡಿದ್ವಿ. ಹೌದಾ, GPS ಯಾವ ಥರ ವರ್ಕ್ ಆಗುತ್ತಂತೆ. ಹಾಗಾದರೆ ಈ GIS ಏನು ಮಾಡುತ್ತೆ? ಈಗ ನಾವು ಸ್ವಿಗ್ಗಿ ಝೊಮ್ಯಾಟೊ ಅವೆಲ್ಲ ಮಾಡಿರ್ತೀವಿ, ಆರ್ಡ್ರ್ ಮಾಡಿರ್ತೀವಿ. ಹೌದಾ, ಆರ್ಡ್ರ್ ಮಾಡಿದಾಗ ಇದು ಮ್ಯಾಪ್ ತೋರಿಸ್ತೈತೆ ಅದರೊಳಗೆ. ಆ ಮ್ಯಾಪ್ ಒಳಗೆ ನಿಮ್ಮ ಲೊಕೇಶನ್ನು ಮತ್ತು ಇಲ್ಲೊಂದು ರೆಸ್ಟೋರೆಂಟ್ ಲೊಕೇಶನ್ನು. ಹೌದಾ, ಇದು ನಿಮ್ಮ ಲೊಕೇಶನ್ನು A, ಇದು B. ಹೌದಾ, ಈ ಲೊಕೇಶನ್ನು ನಿಮ್ಗೆ ತೋರಿಸುತ್ತಾ. ಹೌದಾ, ಇನ್ನೊಂದು ಡೆಲಿವರಿ ಬಾಯ್ದು ಅವ್ರದ್ದು ಗಾಡಿ ಮೂವ್ಮೆಂಟ್ ಆಗೋದು. ಹೌದಾ, ಅವ್ರ ವೆಹಿಕಲ್ ಮೂವ್ಮೆಂಟ್ ಆಗೋದು ಅದನ್ನು ತೋರಿಸುತ್ತಾ. ಹೌದಾ, ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನಕ ಹೋಗೋದಕ್ಕೆ ಯಾವುದು ಶಾರ್ಟ್ಕಟ್ ವೇ ಐತಿ? ಈ ಥರನೂ ಒಂದು ವೇ ಇರ್ತದೆ, ಈ ಥರನೂ ಒಂದು ವೇ ಇರ್ತದೆ, ಯಾವುದೋ ಒಂದು ವೇ ಇರ್ತೈತಿ. ಈಗ ಶಾರ್ಟ್ಕಟ್ ವೇನ ಡಿಟರ್ಮೈನ್ ಮಾಡಿ ಆ ಲೊಕೇಶನ್ನು ಅದಕ್ಕೂ ತೋರಿಸುತ್ತಾ, ನಿಮಗೂ ತೋರಿಸುತ್ತಾ, ಇವನ್ ಇನ್ಕ್ಲೂಡಿಂಗ್ ರೆಸ್ಟೋರೆಂಟ್ ಓನರ್ಗೂ ತೋರಿಸ್ತೈತಿ. ಹೌದಾ, ಆ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡುತ್ತಲ್ಲ, ಇಷ್ಟು ಡಿಸ್ಟೆನ್ಸು, ಇಷ್ಟು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಐತಿ, ಇಷ್ಟು ಟೈಮ್ ಒಳಗೆ ನೀವು ರೀಚ್ ಆಗ್ತಿ ಅಂತೇಳಿ ನಮ್ಗೆ ತೋರಿಸುತ್ತಾ, ಅವ್ರಿಗೂ ತೋರಿಸ್ತೈತಿ. ಹೌದಾ, ಆ ಇನ್ಫಾರ್ಮೇಷನ್ ಏನು ಕೊಡುತ್ತಲ್ಲ, ಇಷ್ಟು ಟೈಮ್ ಆಗುತ್ತಾ, ಇಷ್ಟು ಡಿಸ್ಟೆನ್ಸ್ ಐತಿ ಅನ್ನೋದೇನೈತಲ್ಲ, ಇದು ಆಟ್ರಿಬ್ಯೂಟ್ ಡಾಟಾ. ಹೌದಾ, ಈಗ ನಾನು ಇಲ್ಲಿ ಪಾಯಿಂಟ್ಸ್ ಮಾರ್ಕ್ ಮಾಡಿದೆ ಗೊತ್ತಾ, ಈ ಪಾಯಿಂಟ್ಸ್ ಅದಾವಲ್ಲ, ಮತ್ತು ಈ ಥರ ಪಾಯಿಂಟ್ಸ್ನೆಲ್ಲ ಡಾಟ್ 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 ಇದನ್ನ ಜಾಯಿನ್ ಮಾಡಿದ್ರೆ ಲೈನ್ ಸಿಗ್ತಾವೆ. ಹೌದಾ, ಇವೆಲ್ಲ ಲೈನ್ಸೇ ನೀವು ಸ್ಪೇಷಲ್ ಡಾಟಾ. ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ GIS ಡಿಪೆಂಡೆಂಟ್ ಆಗೈತಿ, ಇದ್ರ ಬಗ್ಗೆನೇ ಇರೋದೆಲ್ಲನೂ. ಹೌದಾ, ಹಾಗಾದರೆ ಈ GIS ಅಂದರೆ ಏನು? ಗೂಗಲ್ ಮ್ಯಾಪು ಪ್ಲಸ್ ಒಂದು ಎಕ್ಸೆಲ್ ಶೀಟ್ ಮೇಲೆ ಆ ಮ್ಯಾಪ್ ಇದ್ದಂಗೆ. ಹೌದಾ, ಇದೇನು ಮಾಡುತ್ತಾ GIS? ಸ್ಟೋರ್ ಮಾಡುತ್ತಾ, ಎನಲೈಸ್ ಮಾಡುತ್ತಾ ಡಾಟಾನ. ಆಮೇಲೆ ಆ ಡಾಟಾ ಏನೆಲ್ಲ ಸ್ಟೋರ್ ಮಾಡಿ ಎನಲೈಸ್ ಆದಮೇಲೆ ಆ ಇನ್ಫಾರ್ಮೇಷನ್ನ ಲೊಕೇಶನ್ ಅಟ್ಯಾಚ್ ಮಾಡಿ ನಮ್ಗೆ ತೋರಿಸುತ್ತಾ, ನಮಗೆ ಡಿಸ್ಪ್ಲೇ ಮಾಡಿ ತೋರಿಸುತ್ತಾ. ಹೌದಾ, ಇದು GIS ಮಾಡೋ ಕೆಲಸ. GIS ಫುಲ್ ಫಾರ್ಮ್ ಏನು? ಜಿಯೋಗ್ರಾಫಿಕಲ್ ಅಲ್ಲ, ಜಿಯೋಗ್ರಾಫಿಕ್. ICAR ಎಕ್ಸಾಮ್ ಒಳಗೆ ಜಿಯೋಗ್ರಾಫಿಕಲ್ ಅಂತ ಕೊಟ್ಟಾರ ಆಪ್ಷನ್ಸ್ ಒಳಗೆ, ಅದು ರಾಂಗ್ ಇತ್ತು. ಸೊ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್, ಇದು ಇದ್ರ ಫುಲ್ ಫಾರ್ಮ್. ಹಾಗಾದ್ರೆ GIS ಏನು ಕೆಲಸ ಮಾಡುತ್ತಾ? ಈಗ ಲೊಕೇಶನಿಂದ ಅದರ ಡಾಟಾ ಸ್ಟೋರ್ ಮಾಡಿ ಅದನ್ನು ಎನಲೈಸ್ ಮಾಡಿ, ಅದೇನು ಸಿಗ್ನಲ್ಸ್ ಎಲ್ಲ ರಿಸೀವ್ ಮಾಡ್ಕೊಂಡಿರ್ತಲ್ಲ ಅದನ್ನೆಲ್ಲ ಎನಲೈಸ್ ಮಾಡಿ ಅದೇನು ಮಾಡುತ್ತೆ ಅಂತಂದ್ರೆ ಅದ್ರ ಲೊಕೇಶನ್ ಅವೆಲ್ಲನೂ ಏನು ಮಾಡುತ್ತಾ, ಡಿಸ್ಪ್ಲೇ ಮಾಡುತ್ತಾ. ಹೌದಾ, ಇದು GIS ಮಾಡೋ ಕೆಲಸ. ಹಾಗಾದ್ರೆ GIS ಎರಡು ಥರ ಡಾಟಾ ಇರ್ತೈತಿ. GIS ಒಳಗೆ ಎರಡು ಥರದ ಡಾಟಾ ಅದಾವ. ಯಾವ್ಯಾವು? ಒಂದು ಸ್ಪೇಷಿಯಲ್ ಡಾಟಾ, ಇನ್ನೊಂದು ಬಂದು ಅಟ್ರಿಬ್ಯೂಟ್ ಡಾಟಾ. ಇವು ಎರಡು ಥರದ್ದು. ಹಾಗಾದರೆ ಸ್ಪೇಷಲ್ ಡಾಟಾ ಅಂದ್ರೇನು? ಈ GIS ಐತಲ್ಲ, ಸ್ಪೇಷಲ್ ಡಾಟಾನೆಲ್ಲ ಕಲೆಕ್ಟ್ ಮಾಡಿ ಎನಲೈಸ್ ಮಾಡಿ ಅಟ್ರಿಬ್ಯೂಟ್ ಡಾಟಾ ಒಳಗೆ ಅದನ್ನು ಕಂಬೈನ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡುತ್ತಾ, ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡುತ್ತಾ. ಹೌದಾ, ಈ ಥರ ವರ್ಕ್ ಆಗೋದು. ಹಾಗಾದರೆ ಸ್ಪೇಷಲ್ ಡಾಟಾ ಅಂದ್ರೇನು? ಎಲ್ಲೇ ಕೋಆರ್ಡಿನೇಟ್ಸ್ ಅದಾವ, ಎಲ್ಲೇ ಬೌಂಡ್ರೀಸ್ ಅದಾವ, ಎಲ್ಲೇ ಲೈನ್ಸ್ ಅದಾವ, ಮತ್ತು ಶೇಪ್ಸ್ ಯಾವ ಥರ ಐತಿ ಮ್ಯಾಪ್ ಒಳಗೆ ಅನ್ನೋದನ್ನೆಲ್ಲ ಹೇಳೋದು ಸ್ಪೇಷಲ್ ಡಾಟಾ. ಹೌದಾ, ಹಾಗಾದ್ರೆ ಅಟ್ರಿಬ್ಯೂಟ್ ಡಾಟಾ ಏನು? ವಾಟ್ ಮೀನ್ಸ್ ಇದು ಎಲ್ಲೇ ಇದ್ರೊಳಗೆ ಈಗೇನದು ಕೋಆರ್ಡಿನೇಟ್ಸು ಬೌಂಡ್ರೀಸ್ ಅದನ್ನೆಲ್ಲ ಎಲ್ಲೆಲ್ಲ ಅದಾವ ಅಂತ ನೋಡಿದ್ರಲ್ಲ, ಹಾಗಾದ್ರೆ ಅದ್ರೊಳಗೆ ಏನೇನದಾವ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳೋದು. ಹೌದಾ, ಎಲ್ಲೆಲ್ಲಿ ಏನೇನು ಅದಾವ ಅದರೊಳಗೆ ಏನೇನು ಅದಾವ, ಇದು ಅಟ್ರಿಬ್ಯೂಟ್ ಡಾಟಾ. ಹೌದಾ, ಲೈಕ್ ಪಾಪ್ಯುಲೇಷನ್ ಎಷ್ಟೈತಿ ಆ ಏರಿಯಾ ಒಳಗೆ, ಸಾಯಿಲ್ ಟೈಪ್ ಯಾವ ಥರ ಐತಿ, ರೇನ್ಫಾಲು ಎಷ್ಟೈತಲ್ಲೇ ಅನ್ನೋದನ್ನೆಲ್ಲ ಹೇಳೋದು ಯಾವುದು? ಅಟ್ರಿಬ್ಯೂಟ್ ಡಾಟಾ. ಇವೆರಡು ಕಂಬೈನ್ ಮಾಡಿ ಕೊಡೋದು ಇವೆರಡು ಕಂಬೈನ್ ಮಾಡಿ ನಮ್ಗೆ ಇನ್ಫಾರ್ಮೇಷನ್ ಕೊಡೋದು ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್. ಅದು ಆ ಸಿಸ್ಟಮ್ ಒಳಗೆ ಎರಡು ಅದಾವ, ಒಂದು ಸ್ಪೆಷಲ್ ಡಾಟಾ, ಒಂದು ಅಟ್ರಿಬ್ಯೂಟ್ ಡಾಟಾ. ಆಯಿತಾ, ಸ್ಪೆಷಲ್ ಡಾಟಾ ಎಲ್ಲೇ ಏನೇನು ಅದಾವ, ಅಟ್ರಿಬ್ಯೂಟ್ ಡಾಟಾ ಎಲ್ಲೆಲ್ಲಿ ಏನೇನೈತಲ್ಲ ಅದರೊಳಗೆ ಏನೇನು ಅದಾವ, ಇದು ಅಟ್ರಿಬ್ಯೂಟ್ ಡಾಟಾ. ಎಕ್ಸಾಂಪಲ್ ನೋಡೋಣ. ಈಗ ಇದೊಂದು ಕೇಕ್ ಲೇಯರ್ ಐತಿ,
ಆ ಕೇಕ್ ಲೇಯರ್ನ ಒಂದೊಂದು ಸಪ್ರೇಟ್ ಲೇಯರ್ ಮಾಡ್ತೀವಿ. ಹೌದಾ, ಆ ಒಂದೊಂದು ಸಪ್ರೇಟ್ ಮಾಡಿ ನೋಡಿದಾಗ 1ನೇ ಲೇಯರ್ನಾಗ ರೋಡು ಹೊರಗೆ ತೆಗಿತೀವಿ, 2ನೇ ಲೇಯರ್ನಾಗ ರಿವರ್ಸ್ ಅಷ್ಟು ಹೊರಗೆ ತೆಗಿತೀವಿ, ಆಮೇಲೆ ಪಾಪ್ಯುಲೇಷನ್ ಡೆನ್ಸಿಟಿ ಮತ್ತು ಸ್ಕೂಲ್ಸು, ಇನ್ನೊಂದು ಡಾಟಾ ಹಾಸ್ಪಿಟಲ್ಸ್ ಐತೆ ಅಂತ ಅನ್ಕೋರಿ. ಹೌದಾ, ಈಗ ಒಂದು ಸಪ್ರೇಟ್ ಲೇಯರ್ಸು. ಈಗ ಆ ಕೇಕು ಎಕ್ಸಾಂಪಲ್ ಇದು ವೆನಿಲಾ ಲೇಯರು, ಇದು ಚಾಕ್ಲೇಟು, ಇದು ಮ್ಯಾಂಗೋ ಆ ಲೇಯರ್ ಆಯಿತು, ಇದು ಬ್ಲ್ಯಾಕ್ ಕರೆಂಟ್ ಲೇಯರು, ಇದು ಬ್ಲ್ಯಾಕ್ ಫಾರೆಸ್ಟ್ ಲೇಯರ್. ಈ ಥರ ಡಿಫ್ರೆಂಟ್ ಲೇಯರ್ಸ್ ಅದಾವೆ. ಹಾಗಾದ್ರೆ ಡಿಫ್ರೆಂಟ್ ಟೇಸ್ಟ್ ಅದಾವೆ, ಡಿಫ್ರೆಂಟು ಇಂಗ್ರೀಡಿಯೆಂಟ್ಸ್ ಅದ್ರೊಳಗೆ ಮಿಕ್ಸ್ ಆಗ್ಯಾವ. ಹೌದಾ, ಅದನ್ನೆಲ್ಲ ಸಪ್ರೇಟ್ ಮಾಡಿ ನೋಡಿದಾಗ ನಮಗೆ ಆ ಪರ್ಟಿಕ್ಯುಲರ್ ಲೇಯರಿಂದ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹೌದಾ, ಅದೇ ಥರನ ಸಪ್ರೇಟ್ ಮಾಡಿದಾಗ ಒಂದು ಮ್ಯಾಪ್ ಇರ್ತೈತಿ, ಆ ಮ್ಯಾಪ್ನ ನಾನು ಸಪ್ರೇಟ್ ಮಾಡ್ತೀನಿ, ಲೇಯರ್ ಬೈ ಲೇಯರ್ನ ಅದನ್ನು ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ ಅವಾಗ 1ನೇ ಲೇಯರ್ನಾಗ ನಾನು ರೋಡ್ ತೊಗೊತೀನಿ, 2ನೇ ಲೇಯರ್ನಾಗ ರಿವರು, 3ನೇ ಲೇಯರ್ನಾಗ ಅಲ್ಲಿ ಆ ಮ್ಯಾಪ್ ಒಳಗೆ ಪಾಪ್ಯುಲೇಷನ್ ಎಷ್ಟೈತಿ, ಸ್ಕೂಲ್ಸ್ ಎಷ್ಟಿದಾವೋ, ಹಾಸ್ಪಿಟಲ್ಸ್ ಎಷ್ಟಿದಾವೆ ಅಂತ ಹೇಳಿ ನಾನು ಈ ಥರ ಎಲ್ಲ ಲೇಯರ್ ಬೈ ಲೇಯರ್ ಡಿವೈಡ್ ಮಾಡ್ತೀನಿ. ಹೌದಾ, ಆ ಮ್ಯಾಪ್ ಒಳಗೆ ಲೇಯರ್ ಬೈ ಲೇಯರ್ ಏನು ಡಿವೈಡ್ ಆಗಿರ್ತಲ್ಲ ಅದನ್ನಷ್ಟು ಒಂದೊಂದು ಲೇಯರ್ನ ಕಂಬೈನ್ ಮಾಡ್ತೀನಿ. ಈಗ 1ನೇ ಲೇಯರು ರೋಡ್ ಮತ್ತು ಹಾಸ್ಪಿಟ್ಲು. ಹೌದಾ, ಇವೆರಡು ಲೇಯರ್ ನಾನು ಕಂಬೈನ್ ಮಾಡಿ ನೋಡಿದಾಗ ಇಲ್ಲ ಹಾಸ್ಪಿಟ್ಲ್ ಐತಿ, ಇದು ರೋಡ್ ಐತಿ, ಇಲ್ಲೊಂದು ರೋಡ್ ಐತಿ, ಇಲ್ಲೊಂದು ರೋಡ್ ಬರ್ತದೆ, ಹೈವೇ ಬರ್ತದೆ ಅಂತ ಅನ್ಕೋರಿ. ಆಯಿತಾ, ಇಲ್ಲೊಂದು ಹಾಸ್ಪಿಟ್ಲ್ ಐತಿ, ಇವೆರಡಕ್ಕೂ ಜಾಯಿಂಟ್ ಆಗೋ ರೋಡ್ ಯಾವುದೈತಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇನ್ ದ ವೇ ಯಾವುದೈತಿ ಇದ್ರೊಳಗೆ ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಡೋದು ಯಾವುದು, GIS, ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್. ಹೌದಾ, ಇವನ್ನೆಲ್ಲನೂ ಓವರ್ಲೈ ಮಾಡ್ತಾರೆ, ಒಂದಕ್ಕೊಂದು ಜಾಯಿಂಟ್ ಮಾಡಿ ಅವಾಗ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾರೆ. ಹೌದಾ, ಇದೇ GIS ವರ್ಕ್ ಮಾಡೋದು. ಲೇಯರ್ ಬೈ ಲೇಯರ್ ಡಾಟಾ, ಸ್ಪೆಷಲ್ ಡಾಟಾ ಮತ್ತು ಅಟ್ರಿಬ್ಯೂಟ್ ಡಾಟಾ ಎರಡನ್ನೂ ತೊಗೊಂಡು ಜಾಯಿಂಟ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ. ಏನು ಈ ಮ್ಯಾಪ್ ಒಳಗೆ ಎಲ್ಲೆಲ್ಲ ಏನೇನೈತಿ. ಹೌದಾ, ಈಗ ಹಾಸ್ಪಿಟಲ್ ಏನೈತಲ್ಲ ಇದು ಸ್ಪೆಷಲ್ ಡಾಟಾ. ಹೌದಾ, ಈ ಥರ ನಾನು ಮಾರ್ಕ್ ಮಾಡಿನಲ್ಲ, ಇದು ಸ್ಪೆಷಲ್ ಡಾಟಾ. ಈ ಬಿಲ್ಡಿಂಗ್ ಐತಾ ಇದು ಹಾಸ್ಪಿಟ್ಲು, ಈ ಹಾಸ್ಪಿಟ್ಲ್ ಒಳಗೆ ಎಷ್ಟು ರೂಮ್ಸ್ ಅದಾವ, ಆ ಪ್ರತಿಯೊಂದು ರೂಮ್ಸ್ ಒಳಗೆ ಎಷ್ಟು ಬೆಡ್ಸ್ ಅದಾವ, ಎಷ್ಟು ಬೆಡ್ಶೀಟ್ ಅದಾವ ಅನ್ನೋದನ್ನೆಲ್ಲ ತಿಳ್ಕೊಳೋದು ಏನದು, ಅದು ಅಟ್ರಿಬ್ಯೂಟ್ ಡಾಟಾ. ಹೌದಾ, ಇಷ್ಟು ಸ್ಪೆಷಲ್ ಡಾಟಾ ಮತ್ತು ಅಟ್ರಿಬ್ಯೂಟ್ ಡಾಟಾ. ಇದು ಸ್ಪೆಷಲ್ ಡಾಟಾ, ಇದ್ರೊಳಗೆ ಏನೇನದಾವ ಅದು ಅಟ್ರಿಬ್ಯೂಟ್ ಡಾಟಾ. ಈಗ ಎಕ್ಸಾಂಪಲು ಬೆಂಗಳೂರು ಟ್ರಾಫಿಕ್ಲಿಂತ್ರ ಏನಾಗೈತಿ, ಟ್ರಾಫಿಕ್ ಆಗೈತಿ, ಯಾಕಾಗೈತಿ, ಫ್ಲಡ್ಲಿಂತ್ರ. ಹೌದಾ, ಫ್ಲಡ್ ಪ್ಲ್ಯಾನಿಂಗ್ ಮಾಡ್ಬೇಕು. ಈಗ ಇದನ್ನೆಲ್ಲ ಸರಿ ಮಾಡಬೇಕಂದ್ರೆ ಫ್ಲಡ್ ಪ್ಲ್ಯಾನಿಂಗ್ ಮಾಡಬೇಕು. ಯಾವ ಥರ ಮಾಡ್ತಾರೆ ನೋಡು. ಹೌದಾ, ಒಂದು GIS ಮ್ಯಾಪ್ ತೊಗೋತಾರೆ, ಅದರೊಳಗೆ ಲೇಯರ್ ಬೈ ಲೇಯರ್ನ ಡಿವೈಡ್ ಮಾಡ್ತಾರೆ. ಯಾವುದು, ಒಂದು ಎಲ್ಲಿ ಜಾಸ್ತಿ ರೈನ್ಫಾಲ್ ಆಗುತ್ತೆ ಅನ್ನೋ ಡಾಟಾ ತೊಗೊತಾರೆ, ಡ್ರೈನೇಜ್ ಪೈಪ್ಲೈನ್ ಎಲ್ಲೈತಿ, ಮತ್ತು ಲೋ ಲೈಯಿಂಗ್ ಏರಿಯಾ ಎಲ್ಲದವ, ಮೀನ್ಸ್ ಲೋ ಲೈಯಿಂಗ್ ಏರಿಯಾ ಮೀನ್ಸ್ ತೆಳಗಿರೋ ಈ ಥರ ಇರೋ ಏರಿಯಾ ಯಾವ್ಯಾವ ಅದಾವ ಅನ್ನೋದು ಚೆಕ್ ಮಾಡ್ತಾರೆ. ಹೌದಾ, ಅದನ್ನೆಲ್ಲ ನೋಡಾದ್ಮೇಲೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಾಗತ್ತಲ್ಲ, ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ, ಆವಾಗ ಪ್ರತಿಯೊಂದು ಲೇಯರ್ಸ್ನ ಏನು ಮಾಡ್ತಾರೆ, ಪ್ಲ್ಯಾನರ್ಸ್ ಏನಿರ್ತಾರಲ್ಲ ಆ ಪ್ರತಿಯೊಂದು ಲೇಯರ್ಸ್ನ ಜಾಯಿನ್ ಮಾಡಿ ಚೆಕ್ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಫಸ್ಟ್ ಈಗೇನಾದರೂ ಹೆವಿ ರೈನ್ಫಾಲ್ ಆಯಿತು, ಹೆವಿ ರೈನ್ಫಾಲ್ ಆದ್ರೆ ಯಾವ ಏರಿಯಾ ಒಳಗೆ, ಹೌದಾ, ಯಾವ ಏರಿಯಾ ಒಳಗೆ ಫಸ್ಟು ಫ್ಲಡ್ಡು ಎಫೆಕ್ಟ್ ಆಗ್ತೈತಿ ಅಂಥೇಳಿ. ಹೌದಾ, ನೀರೆಲ್ಲಿ ಜಾಸ್ತಿ ನಿಂದಿರುತ್ತಾ ಅನ್ನೋದನ್ನೆಲ್ಲನೂ ಈ ಥರ ಲೇಯರ್ ಬೈ ಲೇಯರ್ ಡಿವೈಡ್ ಮಾಡಿ ನೋಡ್ತಾರೆ, ಒಂದಕ್ಕೊಂದು ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡಿ ನೋಡಿದಾಗ ಓಕೆ ಈ ಏರಿಯಾದೊಳಗೆ ಈಗ ಫ್ಲಡ್ ಆಗ್ತೈತಿ ಅನ್ನೋದನ್ನ ಈ ಥರ ಪ್ರೆಡಿಕ್ಟ್ ಮಾಡ್ತಾರೆ. ಹೌದಾ, ಈ ಥರ ಪ್ರೆಡಿಕ್ಟ್ ಮಾಡಿ BBMPದವರು ಅವ್ರ ಪ್ಲ್ಯಾನಿಂಗ್ ಒಳಗೆ ಫ್ಲಡ್ ಪ್ರೋನ್ ರೀಸನ್ಸ್ನ ಇಂಡಿಕೇಟ್ ಮಾಡ್ತಾರೆ. ಮೀನ್ಸ್ ಎಲ್ಲೆಲ್ಲಿ ಸೇಫ್ಟಿ ಮೆಜರ್ಸ್ನ ತೊಗೋಬೇಕು.
ಲೈಕ್ ಎಲ್ಲೇ ಜಾಸ್ತಿ ಟ್ರಾಫಿಕ್ ಆಗ್ತಿರ್ತೈತಿ, ಎಲ್ಲೇ ಜಾಸ್ತಿ ಹೆವಿ ರೈನ್ಫಾಲ್ ಆಗ್ತಿರ್ತೈತಿ ಅನ್ನೋದನ್ನ ಎಲ್ಲನೂ ಅದ್ರದ್ದು ಸೇಫ್ಟಿ ಮೆಷರ್ಸ್ ಫಸ್ಟ್ ಯಾವ ಏರಿಯಾ ಒಳಗೆ ತೊಗೋಬೇಕು, ಜಾಸ್ತಿ ಯಾವ ಏರಿಯಾದಾಗ ಆಗಂಗಿಲ್ಲ ಅನ್ನೋದನ್ನು ನೋಡಿಕೊಂಡು ಚೆಕ್ ಮಾಡಿ ಅದನ್ನು ಇಂಡಿಕೇಟ್ ಮಾಡ್ತಾರೆ. ಹೌದಾ, ಅದನ್ನು ಇಂಡಿಕೇಟ್ ಮಾಡಾದ್ಮೇಲೆ ಅಲ್ಲಿ ಸೇಫ್ಟಿ ಮೆಷರ್ಸ್ ಲೈಕ್ ಬ್ಯಾರಿಕೇಡ್ಸ್ ಹಾಕೋದು ಆ ಥರ ಎಲ್ಲ ಚೆಕ್ ಮಾಡಿ ಪ್ರತಿ ಮಾನ್ಸೂನ್ ಒಳಗೂ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ. ಬ್ಯಾರಿಕೇಡ್ಸ್ ಹಾಕೋದು, ಸೇಫ್ಟಿ ಮೆಷರ್ಸ್ ಏನೇನು ತೊಗೋಬೇಕು ಅನ್ನೋದು ಅದನ್ನೆಲ್ಲನೂ ಆ ಟೈಮ್ನಾಗ ಮಾಡ್ತಾರೆ. ಹೌದಾ, ಈಗ BBMPದವ್ರು ಕಂಪ್ಲೀಟ್ ಒಂದು ಬೆಂಗಳೂರಿನಾಗ ಪೂರ್ತಿ ಸುತ್ತಾಡಿ ಎಲ್ಲ ಏರಿಯಾನು ಅಂತೂ ಚೆಕ್ ಮಾಡೋಕ್ಕಂತೂ ಆಗಲ್ಲ, ಎಲ್ಲೆಲ್ಲಿ ಫ್ಲಡ್ ಪ್ರೋನ್ ರೀಜನ್ಸ್ ಅದಾವ ಅಂತ ಹೇಳಿ. ಅವಾಗ ಏನು ಮಾಡ್ತಾರೆ, ಈ GIS ಮ್ಯಾಪ್ನ ತೊಗೊಂಡು ಅವರು ಲೇಯರ್ ಬೈ ಲೇಯರ್ ಡಿವೈಡ್ ಮಾಡ್ತಾರೆ. ಒಂದು ರೈನ್ಫಾಲ್ ಆಗೋ ಡಾಟಾ ಎಲ್ಲೆಲ್ಲ ಐತಿ, ಆಮೇಲೆ ಡ್ರೈನೇಜ್ ಪೈಪ್ಲೈನಿಂದ ಅದೊಂದು ಲೇಯರು, ಇನ್ನೊಂದು ತೆಳಗಿರೋ ಲ್ಯಾಂಡು ಫುಲ್ಲು ಲೋ ಲ್ಯಾಂಡ್ಸ್ ಯಾವ್ಯಾವ ಅದಾವ ಅನ್ನೋದನ್ನು ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಾದ್ಮೇಲೆ ಅವ್ರು ಪ್ರೆಡಿಕ್ಟ್ ಮಾಡ್ತಾರೆ, ಓಕೆ ಇದೊಂದು ಲೇಯರ್ ಒಳಗೆ ಮಳೆ ಬಂತು ಅಂತಂದ್ರೆ ಈ ಲೇಯರ್ಸ್ ಒಳಗನ ಏನು ಮಾಡ್ತಾರೆ, ಫಸ್ಟ್ ಈ ಲೇಯರ್ ಒಳಗನ ಜಾಸ್ತಿ ಮಳೆ ಆಗುತ್ತಾ, ಸೊ ಇಲ್ಲಿ ನಾವು ಕೇರ್ಫುಲ್ಲಾಗಿರಬೇಕು, ಇದು ಫ್ಲಡ್ ಪ್ರೋನ್ ರೀಜನ್ಸ್ ಐತೆ ಅಂತೇಳಿ ಈ ಥರ ಇಂಡಿಕೇಟ್ ಮಾಡ್ತಾರೆ. ಅಲ್ಲೆಲ್ಲಿ ಏನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಅವ್ರವ್ರ ಸ್ಟಾಫ್ಸ್ಗೆ ಬ್ಯಾರಿಕೇಡ್ಸ್ ಹಾಕೋದಾಗಲಿ ಅದನ್ನ ಸೇಫ್ಟಿ ಮೆಷರ್ಸ್ನ ಯಾವ ಥರ ತೊಗೋಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರು ಹೇಳ್ತಾರೆ. ಇದು ಬೆಂಗಳೂರು ಟ್ರಾಫಿಕ್ ಆಗಬಾರ್ದು ಅಂಥೇಳಿ ಈ ಥರ ಎಲ್ಲ ಮೆಷರ್ಸ್ ತೊಗೋತಾರೆ. ಹಾಗಾದ್ರೆ ಇದ್ರೊಳಗೆ ಯಾವುದು ಸ್ಪೆಷಲ್ ಡಾಟಾ, ಯಾವುದು ಅಟ್ರಿಬ್ಯೂಟ್ ಡಾಟಾ? ಆ ಮ್ಯಾಪ್ ಒಳಗೆ ಏನಿರ್ತೈತಲ್ಲ, ಈಗ ಡ್ರೈನೇಜ್ ಪೈಪ್ಲೈನು, ಲೋ ಲೈಯಿಂಗ್ ಏರಿಯಾ, ರೈನ್ಫಾಲ್ ಡಾಟಾ ಇವೆಲ್ಲ ಏನಿದು ಸ್ಪೆಷಲ್ಲು. ಅದನ್ನೆಲ್ಲ ಕಂಬೈನ್ ಮಾಡಿ ಎನಲೈಸ್ ಮಾಡಿ ಅದ್ರದ್ದು ಇನ್ಫಾರ್ಮೇಷನ್ ತೊಗೋತಾರಲ್ಲ ಅದೇನಿದು ಅಟ್ರಿಬ್ಯೂಟ್ ಡಾಟಾ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಸ್ವಿಗ್ಗಿಲಿಂದ ನಾವು ಆರ್ಡ್ರ್ ಮಾಡಿರ್ತೀವಿ, ಅವರು ಇನ್ನು GISನ ಯೂಸ್ ಮಾಡ್ತಾರೆ. ಹೌದಾ, ಈಗ ಈ ಮ್ಯಾಪ್ ಒಳಗೆ ಇದು ನನ್ನ ಲೊಕೇಶನ್ನು, ಇಲ್ಲೇ ರೆಸ್ಟೋರೆಂಟ್ ಲೊಕೇಶನ್ ಐತಿ, ಇದು ರೋಡು, ಇಲ್ಲೇ ಡೆಲಿವರಿ ಪಾರ್ಟ್ನರ್ ಮೂವ್ ಆಗಕತ್ತಾನ. ಹೌದಾ, ಮೂವ್ ಆಗೋ ಟೈಮ್ನಾಗ ಇಲ್ಲೇ ಮಲ್ಟಿಪಲ್ ರೋಡ್ಸು ಅದಾವ. ಈ ರೋಡ್ ಒಳಗೆ ಏನೈತೆ ಅಂತಂದ್ರೆ ಇದು ಹೆವಿ ಟ್ರಾಫಿಕ್ ಇರೋ ಏರಿಯಾ. ಇದು ಇಲ್ಲೆಲ್ಲ ಹೆವಿ ಟ್ರಾಫಿಕ್ ಇರ್ತೈತಿ, ಇಲ್ಲ ಫ್ಲಡ್ ಪ್ರೋನ್ ರೀಜನ್ಸ್ ಇರ್ತೈತಿ ಇಲ್ಲೇ. ಅವಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತೂ ಇದೇ ಇರ್ತೈತಿ, ಬಟ್ ಇಲ್ಲಿ ಸೇಫ್ಟಿ ಅಲ್ಲ ಅನ್ನೋದನ್ನು ಡೆಲಿವರಿ ಪಾರ್ಟ್ನರಿಗೆ ಹೇಳೋರು ಯಾರು? ಟ್ರಾಫಿಕ್ ಕಂಡೀಷನ್ ಯಾವ ಥರ ಐತಿ, ಹೆವಿ ಐತೋ ಏನು ಹೈ ರೈನ್ಫಾಲ್ ಐತೋ ಅನ್ನೋದನ್ನೆಲ್ಲ ತಿಳಿಸಿ ಡೆಲಿವರಿ ಪಾರ್ಟ್ನರ್ಗೂ ಮತ್ತು ನಮ್ಗೆ ಇನ್ಫಾರ್ಮ್ ಮಾಡುತ್ತಾ. ಅದೇನಿದು ಅಟ್ರಿಬ್ಯೂಟ್ ಡಾಟಾ. ಇವೆಲ್ಲ ಲೈನ್ಸ್, ಇವೆಲ್ಲ ಪಾಲಿಗಾನ್ಸು, ಲೈನ್ಸು, ಡಾಟ್ಸು ಇವೆಲ್ಲ ಏನು ವೆಕ್ಟರು, ಇವೆಲ್ಲ ವೆಕ್ಟರ್ ಡಾಟಾ. ಲೈನ್ಸು, ಪಾಯಿಂಟ್ಸು, ಪಾಲಿಗಾನ್ಸು ಇವೆಲ್ಲ ವೆಕ್ಟರ್ ಡಾಟಾ. ಇನ್ನು ಬಂದ್ರೆ ರಾಸ್ಟರ್ ಡಾಟಾ ಅಂತ ಬರ್ತಾವ. ರಾಸ್ಟರ್ ಡಾಟಾ ಏನು ಮಾಡ್ತಂದ್ರೆ ಪಿಕ್ಸೆಲ್ಸು, ಕಲರ್ಡ್ ಪಿಕ್ಸೆಲ್ಸ್ ಮೇಲೆ ಇನ್ಫಾರ್ಮೇಷನ್ ನಮ್ಗೆ ಕೊಡುತ್ತೆ, ಅದು ರಾಸ್ಟರ್ ಡಾಟಾ. ಹೌದಾ, ಈಗಿಲ್ಲ ನೋಡ್ರಿ, ಇಲ್ಲೇ ಲೊಕೇಶನ್ ನಮ್ದು ಐತಿ, ಇಲ್ಲೇ ರೆಸ್ಟೋರೆಂಟ್ ಲೊಕೇಶನ್ ಐತಿ. ಈಗ ನನ್ನ ಫೋನ್ನಾಗ ನನಗೆ ತೋರ್ಸಾಕತ್ತೈತಿ ಹೆವಿ ರೈನ್ಫಾಲ್ ಆಗಕತ್ತೈತಿ, ಸೊ 15 ಮಿನಿಟ್ಸ್ ಡಿಲೇ ಆಗಿ ಬರ್ತೈತಿ. ಮ್ಯಾಪ್ ಒಳಗೆ ಈ ಥರ ಲೊಕೇಶನ್ ತೋರಿಸುತ್ತೆ, ಅದು ಸ್ಪೆಷಲ್ ಡಾಟಾ. ಇಷ್ಟು ರೈನ್ಫಾಲ್ ಜಾಸ್ತಿ ಆಗಕತ್ತೈತಿ, ಲೇಟ್ ಆಗ್ಬೋದು, 15 ಮಿನಿಟ್ಸ್ ಆಗ್ಬೋದು, 20 ಮಿನಿಟ್ಸ್ ಆಗ್ಬೋದು ಅನ್ನೋದನ್ನು ಅಲ್ಲಿ ಇನ್ಫಾರ್ಮೇಷನ್. ಈಗ ರೋಡ್ ಒಳಗೆ ಬರುವಾಗ ಏನೇನು ಪ್ರಾಬ್ಲಮ್ ಆಗುತ್ತಲ್ಲ, ಟ್ರಾಫಿಕ್ಕು, ಹೆವಿ ರೈನ್ಫಾಲ್ ಆಗಕತ್ತೈತಿ, ಫ್ಲಡ್ ಪ್ರೋನ್ ರೀಜನ್ಸ್ ಐತಿ, ಅದನ್ನೆಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ಆ ಇನ್ಫೋ ಕೊಡುತ್ತಲ್ಲ, ಅದು ಅಟ್ರಿಬ್ಯೂಟ್ ಡಾಟಾ. ಇಷ್ಟೇ ಇರೋದು. ಇದನ್ನೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ? ಇವಾಗ ಕರೆಂಟ್ಲಿ ಭೂಮಿ ಪ್ರಾಜೆಕ್ಟ್ ಅಂತೇಳಿ ಕರ್ನಾಟಕದವರು ಸ್ಟಾರ್ಟ್ ಮಾಡ್ಯಾರ. ಮೀನ್ಸ್ ಭೂಮಿ ಪ್ರಾಜೆಕ್ಟ್ ಏನು, ಏರಿಯಾ ಒಳಗೆ ಒಂದು ಏರಿಯಾ ಒಳಗೆ ಲ್ಯಾಂಡ್ಸ್ ಪ್ಲಾಟ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಮೆಷರ್ ಮಾಡಿ ಯಾವ್ಯಾವ ಏರಿಯಾ ಒಳಗೆ ಏನೇನೈತಿ, ಏನೇನು ಆಗಕತ್ತೈತಿ, ಎಷ್ಟು ರೈನ್ಫಾಲ್ ಆಗುತ್ತಾ, ಎಷ್ಟು ರೈನ್ಫಾಲ್ ಆಗಲ್ಲ, ಎಷ್ಟು ಸೇಫ್ಟಿ ಮೆಷರ್ಸ್ ನಾವು ಇಲ್ಲಿ ತೊಗೋಬೇಕು ಅನ್ನೋದನ್ನ ಎಲ್ಲನೂ ನೋಡೋದು ಇದು ಭೂಮಿ ಪ್ರಾಜೆಕ್ಟು. ಹೌದಾ, ಯಾಕಂದ್ರೆ ಈಗ ಇದೊಂದು ಫಾರ್ಮ್ ಲ್ಯಾಂಡ್ ಐತಿ, ಆ ಫಾರ್ಮ್ ಲ್ಯಾಂಡ್ನಾಗ ಪ್ರತಿಯೊಂದು ರೆಕಾರ್ಡ್ಸ್ ಸಪ್ರೇಟ್ ರೆಕಾರ್ಡ್ಸ್ ಅಂದರೆ ಇಟ್ಕೊಳಕ್ಕಾಗಲ್ಲ. ಸೊ ಆ ಫಾರ್ಮ್ ಲ್ಯಾಂಡಿಂದ ಒಂದು ಬೌಂಡ್ರೀಸ್ ತೆಗೆದು ಆ ಫಾರ್ಮ್ ಲ್ಯಾಂಡಿಂದು ಇನ್ಫಾರ್ಮೇಷನ್ನ ತೊಗೊತಾರೆ, ಗ್ಯಾದರ್ ಮಾಡ್ತಾರೆ. ಇಲ್ಲಿ ಓಕೆ, ಇಲ್ಲಿ ಈ ಥರದ ಸಾಯಿಲ್ ಐತಿ, ಈ ಥರದ್ದು ಇಷ್ಟು ರೈನ್ಫಾಲ್ ಆಗುತ್ತೆ ಈ ಫಾರ್ಮ್ ಲ್ಯಾಂಡ್ ಒಳಗೆ. ಹಾಗಾದ್ರೆ ಈಗ ಆ ಥರದ್ದೆಲ್ಲ ಇನ್ಫಾರ್ಮೇಷನ್ನ ಕನೆಕ್ಟ್ ಮಾಡಿ ಏನು ಮಾಡ್ತಾರೆ, ಮೇ ಬಿ ನೆಕ್ಸ್ಟ್ ಇನ್ ಫ್ಯೂಚರು ಈ ಯಾವುದು
ಇನ್ಶೂರೆನ್ಸ್ ಇರ್ತವೆ ನೋಡಿರಿ, ಬೆಳೆ ವಿಮೆ ಇನ್ಶೂರೆನ್ಸು, ಅದರೊಳಗೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ಇಫ್ ಇನ್ ಕೇಸ್ ಫ್ಲಡ್ ಪ್ರೋನ್ ರೀಜನ್ಸ್ ಆಗೋದಿದ್ರೆ ಮುಂಚೆನೋ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫಾರ್ಮರ್ಸಿಗೆ ಆ ಥರದ್ರೊಳಗೂ ಯೂಸ್ ಮಾಡ್ಬೋದು ಅಂಥೇಳಿ ಭೂಮಿ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ಯಾರ. ಹೌದಾ? ಇಷ್ಟೇನೈತಲ್ಲ GIS. ಈ ಸ್ಪೆಷಲ್ ಡಾಟಾ ಐತಲ್ಲ 2 ಥರದ ಫಾರ್ಮೆಟ್ ಒಳಗೆ ಬರ್ತೈತಿ. ಒಂದು ವೆಕ್ಟರ್, ಇನ್ನೊಂದು ರ್ಯಾಸ್ಟರ್. ವೆಕ್ಟರ್ನಾಗ ಯಾವ್ಯಾವು? ಲೈನ್ಸು, ಪಾಯಿಂಟ್ಸು, ಪಾಲಿಗಾನ್ಸು, ಇವೆಲ್ಲ ವೆಕ್ಟರ್. ಹಾಗಾದ್ರೆ ಲೈನ್ಸ್ ಇದ್ರೆ ಪೈಪ್ಲೈನ್ ಇರ್ಬೋದು, ರೋಡ್ಸ್ ಇರ್ಬೋದು, ರಿವರ್ಸ್ ಇರ್ಬೋದು, ಅದನ್ನು ಇಂಡಿಕೇಟ್ ಮಾಡುತ್ತೆ. ಪಾಯಿಂಟ್ಸ್ ಇದ್ರೆ ಲೇಕು, ಬಿಲ್ಡಿಂಗು, ಹಾಸ್ಪಿಟಲು, ಸ್ಕೂಲು, ಈ ಥರ. ಪಾಲಿಗಾನ್ಸ್ ಇದ್ರೆ ಏರಿಯಾ, ಬೌಂಡ್ರೀಸು, ಪ್ಲಾಟು, ಫಾರ್ಮ್ ಲ್ಯಾಂಡ್ಸು, ಒಂದು ಸಿಂಗಲ್ ಲೊಕೇಶನ್, ಇದನ್ನ ಪಾಯಿಂಟ್ಸು. ಪಾಲಿಗಾನ್ಸು ಕಂಪ್ಲೀಟ್ ಒಂದು ಬೌಂಡ್ರೀಸ್ನೆಲ್ಲ ಇದು ಮಾಡಿ ತೋರಿಸುತ್ತೆ. ಹಾಗಾದ್ರೆ ವೆಕ್ಟರ್ ಬೇಸ್ಡು ಇದು ಸ್ಮಾಲ್ ಫೈಲ್. ಇದು ಇಷ್ಟು ಸ್ವಲ್ಪ ಡಿಫ್ರೆನ್ಸ್ ಇವೆಲ್ಲ ಗೊತ್ತಿರಬೇಕು. ಇದು ಸ್ಮಾಲ್ ಫೈಲ್ ಒಳಗೆ ಸೇವ್ ಆಗುತ್ತಾ, ಸ್ಟೋರೇಜ್ ಕೆಪಾಸಿಟಿ ಸ್ಮಾಲ್ ಫೈಲು. ಹೌದಾ? ಈಸಿ ಟು ಎಡಿಟು, ಮೀನ್ಸ್ ಆರಾಮಾಗಿ ಇದನ್ನು ಎಡಿಟ್ ಮಾಡ್ಬೋದು. ರಾಸ್ಟರ್ ಒಳಗೆ ಏನು ಮಾಡುತ್ತಾ, ಪಿಕ್ಸೆಲ್ಸ್ನಾಗ ಇರ್ತಾವೆ. ಅದರ ಪ್ರತಿಯೊಂದು ಪಿಕ್ಸೆಲ್ಸ್ನ ಒಳಗೂ ಇನ್ಫಾರ್ಮೇಷನ್ನು ವ್ಯಾಲ್ಯೂ ಇರ್ತೈತಿ. ಇನ್ಫಾರ್ಮೇಷನ್ಗೆ ಒಂದು ವ್ಯಾಲ್ಯೂ ಇರ್ತೈತಿ. ಯಾವ್ಯಾವ ಥರದ ವ್ಯಾಲ್ಯೂ? ಟೆಂಪ್ರೇಚರಿಂದು, ಎಷ್ಟು ಎಲಿವೇಟೆಡ್ ಲ್ಯಾಂಡ್ ಐತಿ, ವೆಜಿಟೇಷನ್ ಯಾವ ಥರ ಐತಿ, ಡೆನ್ಸಿಟಿ ಎಷ್ಟೈತಿ ಅನ್ನೋದು ಚೆಕ್ ಮಾಡೋದು ಇದು ರಾಸ್ಟರ್ ಡಾಟಾ. ಹೌದಾ? ಅದನ್ನೆಲ್ಲಿ ಯೂಸ್ ಮಾಡ್ತಾರೆ? ವೆದರ್ ಫೋರ್ಕಾಸ್ಟ್ ಮಾಡೋದಕ್ಕೆ ಅಲ್ಲಿ ಯೂಸ್ ಮಾಡ್ತಾರೆ. ಇದು ಸ್ಮಾಲ್ ಫೈಲು, ಇದು ಸ್ಮಾಲ್ ಫೈಲು. ಹಾಗಾದ್ರೆ ಇದು ಲಾರ್ಜ್ ಫೈಲು. ಅನಲೈಸ್ ಮಾಡೋಕೆ ರಾಸ್ಟರ್ ಡಾಟಾ ಈಸಿ, ಯಾಕಂದ್ರೆ ಕಲರ್ಡ್ ಇರ್ತೈತಿ. ನಾವು ಡಿಟರ್ಮೈನ್ ಮಾಡ್ಬೋದು. ಇವು ಪಾಯಿಂಟ್ಸ್ಲಿಂದ ಒಂಥರ 2D ಇಮೇಜ್ ಥರ, ಅದರೊಳಗೆ ಇದನ್ನು ನಾವು ಅನಲೈಸ್ ಮಾಡ್ಬೋದು. ಇದು ಸ್ಪೆಷಲ್ ಡಾಟಾ, ವೆಕ್ಟರ್ ಡಾಟಾ ಮತ್ತು ರಾಸ್ಟರ್ ಡಾಟಾ. 2 ಥರದ ಡಾಟಾ ಬರ್ತಾವೆ. ಒಂದು ಸ್ಪೆಷಲ್ ಡಾಟಾ, ಅಟ್ರಿಬ್ಯೂಟ್ ಡಾಟಾ. ಸ್ಪೆಷಲ್ ಡಾಟಾ ಒಳಗನ ವೆಕ್ಟರ್ ಡಾಟಾ ಆ್ಯಂಡ್ ರಾಸ್ಟರ್ ಡಾಟಾ ಅಂತ ಅದಾವ. ಅಟ್ರಿಬ್ಯೂಟ್ ಡಾಟಾ ಮತ್ತು ರಾಸ್ಟರ್ ಡಾಟಾ ಒಳಗೆ ಕನ್ಫ್ಯೂಷನ್ ಆಗಬಾರ್ದು ಆ್ಯಕ್ಚುಲಿ. ಅಟ್ರಿಬ್ಯೂಟ್ ಡಾಟಾ ಏನು? ಇದೊಂದು ಲೊಕೇಶನ್ ಐತಿ, ಆ ಲೊಕೇಶನ್ ಒಳಗೆ ಏನೇನೈತಿ ಅನ್ನೋದೇನದು ಅಟ್ರಿಬ್ಯೂಟ್ ಡಾಟಾ. ಹೌದಾ? ರಾಸ್ಟರ್ ಡಾಟಾ ಅಂದ್ರೆ ಈ ಲೊಕೇಶನ್ ಐತಿ, ಅದೊಂದು ಪ್ರತಿಯೊಂದು ಪಿಕ್ಸಲ್ನ ಕ್ರಿಯೇಟ್ ಮಾಡುತ್ತಾ. ಆ ಪ್ರತಿಯೊಂದು ಪಿಕ್ಸಲ್ಸ್ ಒಳಗೆ ಎಷ್ಟೆಷ್ಟು ಟೆಂಪ್ರೇಚರ್ ಐತಿ ಅನ್ನೋದನ್ನು ಕಲರ್ಡ್ ಇದ್ರ ಮೇಲೆ ತೋರಿಸುತ್ತಾ. ಹೌದಾ? ಇಲ್ಲೇ ಜಾಸ್ತಿ ಟೆಂಪ್ರೇಚರ್ ಐತಿ ಅನ್ನೋದನ್ನು ಕಲರ್ಡ್ ಮಾಡಿ ತೋರಿಸುತ್ತಾ. ಆದರೆ ಅಟ್ರಿಬ್ಯೂಟ್ ಡಾಟಾ ಏನು ಮಾಡುತ್ತಾ? ಹಾಗಾದ್ರೆ ಅಲ್ಲೇ ಟೆಂಪ್ರೇಚರ್ ಜಾಸ್ತಿ ಆಯಿತಾ, ಆ ಟೆಂಪ್ರೇಚರ್ ಜಾಸ್ತಿ ಐತಂತಂದ್ರೆ ಅಲ್ಲಿ ಏನೇನು ಎಫೆಕ್ಟ್ ಆಗುತ್ತಾ, ಅದರೊಳಗೆ ಏನೇನು ಅದಾವ ಅನ್ನೋದನ್ನೆಲ್ಲ ಹೇಳೋದಾದ ಅಟ್ರಿಬ್ಯೂಟ್ ಡಾಟಾ. ಐ ವಿಲ್ ಶೋ ಯು ಅ ಪಿಕ್ಚರ್. ಇವೆಲ್ಲ ಸ್ಪೆಷಲ್ ಡಾಟಾ. ಲೈನ್ಸು, ಪಾಯಿಂಟ್ಸು, ಪಾಲಿಗಾನ್ಸು ಈ ಥರ ಎಲ್ಲ ಇಂಡಿಕೇಟ್ ಮಾಡುತ್ತಾ. ನಮ್ಮದು ಯೂಶ್ವಲಿ ಮ್ಯಾಪ್ ತೋರಿಸುತ್ತಲ್ಲ, ಈಗ ಏನಾದರೂ ಆರ್ಡ್ರ್ ಮಾಡಿದಾಗ ಅವಾಗೆಲ್ಲ ನಾವು ಮ್ಯಾಪ್ ತೋರಿಸೋದು ಈ ಥರದ್ದು ತೋರಿಸುತ್ತಾ. ಇದು ರಾಸ್ಟರ್ ಡಾಟಾ. ಮೀನ್ಸ್ ಸ್ಪೆಷಲ್ ಒಳಗೆ 2 ಥರ ಅದಾವ. ಅದರೊಳಗೆ ಒಂದು ವೆಕ್ಟರ್ ಡಾಟಾ, ಇನ್ನೊಂದು ರಾಸ್ಟರ್ ಡಾಟಾ. ಈ ಟೇಬಲ್ ಕೊಟ್ಟಾರೆ ನೋಡಿರಿ. ಸ್ಪೆಷಲ್ ಡಾಟಾ ಇಲ್ಲಿ ಇಂಡಿಕೇಟ್ ಮಾಡ್ರೆ ಇವೆಲ್ಲ ವೆಜಿಟೇಷನ್ಸ್ ಅಂತೇಳಿ ಈ ಥರ ಇಂಡಿಕೇಟ್ ಮಾಡಿ ತೋರಿಸೈತಿ. ಈ ಇಂಡಿಕೇಟ್ ಮಾಡಿದ್ದು ಇಲ್ಲೇ ಈಗ ಓಕ್ ಟ್ರೀ ಅಂತ ಕೊಟ್ಟರೆ. ಹೌದಾ? ಈ ಓಕ್ ಟ್ರೀ, ಮ್ಯಾಪಲ್ ಟ್ರೀ ಇವೆಲ್ಲದ್ರದ್ದು ಅದರೊಳಗೆ ಎಷ್ಟು ಚಲೋ ಐತಿ, ಎಷ್ಟು ಹೈಟ್ ಐತಿ, ಅದು ಬೆಳವಣಿಗೆ ಚಲೋ ಐತೋ ಇಲ್ಲೋ ಅನ್ನೋದನ್ನೆಲ್ಲ ಹೇಳೋದು ಅಟ್ರಿಬ್ಯೂಟ್ ಡಾಟಾ. ಎಲ್ಲಿ ಲೊಕೇಟ್ ಆಗೈತೆ ಅಂತ ಅನ್ನೋದು ತೋರಿಸೋದು, ಅದ್ರ ಶೇಪ್ ಯಾವ ಥರ ಐತೆ ಅನ್ನೋದು ಸ್ಪೆಷಲ್ ಡಾಟಾ. ಈಗ ಇದು ಮ್ಯಾಪು. ಈ ಮ್ಯಾಪ್ ಒಳಗೆ ಲೇಯರ್ ಬೈ ಲೇಯರ್ ಡಿವೈಡ್ ಮಾಡ್ತಾರೆ. ಒಂದು ಇಮೇಜ್ ಐತಿ, ಎಲಿವೇಟೆಡ್ ಲೈನ್ ಸಪ್ರೇಟ್ ಮಾಡ್ತಾರೆ, ಝೋನ್ಸ್ ಯಾವ್ಯಾವ ಅದಾವ ಅವ್ನು ಸಪ್ರೇಟ್ ಮಾಡ್ತಾರೆ, ರೋಡ್ಸು ಮತ್ತು ಕಸ್ಟಮರ್ಸ್ ಎಲ್ಲ ಅದಾವೆ. ಆಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ಎನಲೈಸ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಥರದ್ದು ನಾವು ಪ್ರಿಕಾಷನ್ಸ್ ತೊಗೋಬೇಕು, ಎಷ್ಟು ಡಿಸ್ಟೆನ್ಸ್ ಐತಿ ಎನಲೈಸ್ ಮಾಡಿ ನಮಗೆ ಡಿಸ್ಪ್ಲೇ ಒಳಗೆ ತೋರಿಸುತ್ತೆ. ಹೌದಾ? ಇದೇನಿದು GIS. ಇಷ್ಟು GIS ಮುಗೀತು. ಲಾಸ್ಟು ಈಗೇನದಾವಲ್ಲ ಮೇಜರ್ ಪಾರ್ಟ್ ಇದು. ಲಾಸ್ಟಿಗೆ ಏನು ನೆಕ್ಸ್ಟ್ ಹೇಳ್ತೀನಿ ನಾವೆಲ್ಲ ಮೇಜರ್ ಪಾರ್ಟ್ಸ್ ಒಳಗೆ ಬರ್ತಾವೆ. ಯಾಕಂದರೆ ಇಷ್ಟು ದಿನ ನಾವೇನು ಬೇಸಿಕ್ ಕಲ್ತ್ವಲ್ಲ ಅದೇ ಬೇಸಿಕ್ಕೆ ಈಗ ಲಾಸ್ಟ್ ಪಾರ್ಟ್ ಒಳಗೆ ನಾವು ಇನ್ಸರ್ಟ್ ಮಾಡೋದು. ಸೊ ನಾನು ಆಲ್ಮೋಸ್ಟ್ ಅದ್ರೊಳಗೆ ನಾನು ಬೇಸಿಕ್ಸ್ ಒಳಗೆ ಕವರ್ ಅಪ್ ಮಾಡ್ಕೊತಾನೆ ಎಲ್ಲ ಇನ್ಫಾರ್ಮೇಷನ್ನು ಒಂದಿಷ್ಟು ನಾನು ಅದರೊಳಗೂ ಹೇಳೀನಿ. ಇನ್ನೊಂದು ಸ್ವಲ್ಪ ಸಮ್ ಟಾಪಿಕ್ಸ್ ಅದಾವ. ಸೊ ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನೂ ಮೇ ಬಿ ಒಂದು 6 ಕ್ಲಾಸಸ್ ಆಗ್ಬೋದು, ಶಾರ್ಟ್ ಕ್ಲಾಸಸ್ ಮಾಡ್ತೀವಿ. ಸೊ ಅದರೊಳಗೆಲ್ಲ ಕಂಪ್ಲೀಟ್ ಆಗಿಬಿಡ್ತೈತಿ ಮಾಡರ್ನ್ ಸರ್ವೆ ಮೆಥಡು. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ದ MCQ. ಓಕೆ? ಈ ನೋಟ್ಸ್ ಎಲ್ಲ ನಿಮ್ಗೆ ಬೇಕಂದರೆ ನಂದು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಐತಿ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡಿರಿ. ಅಲ್ಲೇ ನಿಮ್ಗೆ ಟೆಲಿಗ್ರಾಮ್ ಒಳಗೆ ನೋಟ್ಸ್ ಮತ್ತು MCQ ಅವನ್ನೂ ಕೂಡ ನಾನು ಅಪ್ಲೋಡ್ ಮಾಡೀನಿ, ಅದು ಕೂಡ ನಿಮ್ಗೆ ಸಿಗ್ತೈತಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.